ಕುರುಗೋಡು ಪುರಸಭೆ ಕಾರ್ಯಾಲಯ ಕಾಂಗ್ರೆಸ್ ಕಾರ್ಯಾಲಯವಾಗಿ ಮಾರ್ಪಟ್ಟಿದೆ ಎಂಬ ಗಂಭೀರ ಆರೋಪವನ್ನ ಕುರುಗೋಡು ಮಂಡಲ ಬಿಜೆಪಿ ಅಧ್ಯಕ್ಷ ಮದಿರೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಕುರುಗೋಡು ಪಟ್ಟಣದ ಕಂಪ್ಲಿ ರಸ್ತೆಯಲ್ಲಿ ಇರುವಂತಹ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದುಡ್ಡು ಕೊಟ್ರೆ ಎ ಖಾತೆ ಬಿ ಖಾತೆ ಸೇರಿ ಎಲ್ಲ ಖಾತೆಗಳು ಸಿಗತ್ತೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ವಿಷಯದಲ್ಲಿ ಬಿಜೆಪಿ ಸದಸ್ಯರಿಗೆ ಮಲತಾಯಿ ಧೋರಣೆ ಅನುಸರಿಸಲಾಗ್ತಾ ಇದೆ ಅಂತ ಟೀಕೆ ಮಾಡಿದ್ರು. 70 ಕೋಟಿ ರೂಪಾಯಿ ಅನುದಾನದಲ್ಲಿ ಮನೆಗೆ ಗಂಗೆ ಪೂಜೆ ಘೋಷಣೆ ಮಾಡಿದ್ರು ಕೂಡ ಕಾಮಗಾರಿ ಅಪೂರ್ಣಗೊಂಡಿದ್ದು ಸಿಸಿ ರಸ್ತೆ ತೋಡಿಬಿಟ್ಟು ಅಭಿವೃದ್ಧಿ ಎನ್ನುವುದು ಸರಿಯೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಮಿನಿ ವಿಧಾನಸೌಧ ಮತ್ತು 100 ಹಾಸಿಗೆ ಆಸ್ಪತ್ರೆ ಉದ್ಘಾಟನೆ ಇನ್ನೂ ಕೂಡ ವಿಳಂಬವಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹದಗೆಟ್ಟ ರಸ್ತೆಗಳ ಅಭಿವೃದ್ಧಿ ಕಡೆಗಣನೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ, ಶಿಥಿಲಗೊಂಡ ಶಾಲಾ ಕಟ್ಟಡದಲ್ಲಿ ಮಕ್ಕಳು ಜೀವ ಭಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸ್ಥಿತಿ ಕುರಿತು ಆತಂಕ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಅಕ್ರಮಗಳು ತಾಂಡವಾಡ್ತಾ ಇದ್ದು ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಂತ ಟೀಕಿಸಿದ ಅವರು ಸಾರ್ವಜನಿಕರಿಗೆ ಅನ್ಯಾಯವಾದರೆ ಬೀದಿಗಿಳಿದು ಹೋರಾಟ ನಡೆಸಲು ಸಿದ್ಧ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಹನುಮಂತಪ್ಪ, ಸೋಮಶೇಖರ ಗೌಡ, ಪುರಸಭೆ ಸದಸ್ಯ ಶರತ್ ಗೌಡ, ವೀರಭದ್ರಗೌಡ ಸೇರಿ ಹಲವರು ಉಪಸ್ಥಿತರಿದ್ದರು. ಇವತ್ತೇನು ಸರ್ಕಾರ ಏನು ಮೊನ್ನೆ ಶಾಸಕರೇನ ಜನರಿಗೆ ಕಡಿಮೆ ದರದಲ್ಲಿ ಇವತ್ತೇನು ಆಹಾರ ವಿತರಣೆ ಮಾಡಬೇಕು, ಬಡವರಿಗೆ ಕೊಡಬೇಕೆಂಬ ದೃಷ್ಟಿಯಿಂದ ಏನು ಮಾಡಿದ್ರು. ಬಟ್ ಅದು ಬರೇ ಫೋಟೋ ಶೂಟಿಗೆ ಪ್ರಚಾರಕ್ಕಾಗಿ ಹೊರತು ಅದರಿಂದ ಯಾವುದೇ ರೀತಿಯಿಂದ ಅನುಕೂಲ ಆಗಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಇವತ್ತು ಕುರುಗೋಡು ಇರ್ಬೋದು ಮತ್ತು ಕಂಪ್ಲಿ ಇರ್ಬೋದು, ಮಾನ್ಯ ಶಾಸಕರಂತ ಜೆ.ಎನ್. ಗಣೇಶ್ ಸರ್ ಅವರು ತಮ್ಮ ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಹೊರತಾಗಿ ಇಲ್ಲಿ ಯಾವುದೇ ರೀತಿಯಿಂದ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತಾ ಇಲ್ಲ. ಇವತ್ತೇನು ನಮ್ಮ ಹೃದಯ ಭಾಗದಲ್ಲಿರ್ತಕ್ಕಂಥ ಕುರುಗೋಡಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಆರೋಗ್ಯ ಕೇಂದ್ರ ಇದೆ, ತಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಅಲ್ಲಿ ಸಿಬ್ಬಂದಿ ಕೊರತೆ ಇದೆ, ಸರಿಯಾದ ಚಿಕಿತ್ಸೆ ಇಲ್ಲ, ಸರಿಯಾದ ಔಷಧ ಇಲ್ಲ. ಇವತ್ತೇನು ಅವರು ಡಯಾಲಿಸಿಸ್ ಸೆಂಟರ್ ಉದ್ಘಾಟನೆ ಮಾಡಿದವರು ಅದು ಬರೇ ಫೋಟೋ ಮತ್ತು ಪ್ರಚಾರಕ್ಕಾಗಿ ಹೊರತಾಗಿ ಇವತ್ತು ಇನ್ನು ಯಾವ ರೋಗಿಗಳಿಂದ ಚಿಕಿತ್ಸೆ ಪಡೆದುಕೊಂಡಿಲ್ಲ. ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆನೇ ಒಂದು ಜನರೇಟ್ ಕುದಿಸಿದ್ದಾರೆ ಅಷ್ಟೇ. ಅಂದ್ರೆ 4 ತಿಂಗಳು ಮುಂಚೆನೆ ಉದ್ಘಾಟನೆ ಮಾಡಿ ಪ್ರಚಾರ ತಗೊಂಡು ಇವತ್ತು ಯಾವುದೇ ರೋಗಿಗಳಿಗೆ ಅದು ಉಪಯೋಗ ಆಗಿಲ್ಲ. ಇದು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೋ ಏನು ತಮ್ಮ ವೈಯಕ್ತಿಕಗೋಸ್ಕರ ಮಾಡ್ತಾ ಇದ್ದಾರೋ ಗೊತ್ತಾಗಿಲ್ಲ. ಇವತ್ತು ನಮ್ಮ ಜನಪ್ರಿಯ ನಾಯಕ ಅಂತ ಟಿ.ಎಸ್. ಸುರೇಶ್ ಬಾಬು ಸರ್ ಅವರೊಂದು ಅವಧಿಯಲ್ಲಿ ಅದನ್ನ ಒಂದು ಮೇಲ್ದರ್ಜೆಗೆ ಹಾಸ್ಪಿಟಲ್ ಅನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಕುರುಗೋಡು ಪಟ್ಟಣವನ್ನು ಪುರಸಭೆಯಾಗಿ ಮಾಡಿದ್ದೀವಿ, ತಾಲೂಕು ಕೇಂದ್ರವನ್ನು ಮಾಡಿದ್ದೀವಿ. ನಿಮ್ಮದೇ ಸರ್ಕಾರ ಇದೆ, ನೀವೇ ಶಾಸಕರಿದ್ದೀರಿ, ನಿಮ್ಮದೇ ಸಂಸದರಿದ್ದೀರಿ. ಇಂದಿನ ಅವಧಿಯಲ್ಲಿ ತಾವೇನು ಹೇಳ್ತಿದ್ರಿ, ಇಲ್ಲ ಅವರು ಸರ್ಕಾರ ಇದೆ, ನಮ್ಗೆ ಎಲ್ಲ ಎಲ್ಲ ಒಂದು ಕಾರ್ಯಗಳಿಗೆ ಅಡ್ಡ ಮಾಡ್ತಾರಂತೆ. ಇವತ್ತು ಎಲ್ಲ ನಿಮ್ಮದೇ ಇದೆಯಲ್ಲ, ನೀವೇನು ಮಾಡ್ತಾ ಇದ್ದೀರಿ? ಪ್ರಚಾರಕ್ಕೋಸ್ಕರ ನೀವು ಬರೇ ಜನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಿ. ಇವತ್ತು ಪುರಸಭೆ ತಮಗೇನು ಗೊತ್ತಿರೋ ಹಾಗೆ ಎ ಖಾತಾ ಬಿ ಖಾತಾ ದುಡ್ಡು ಕೊಟ್ಬಿಟ್ರೆ ಎಲ್ಲ ಖಾತಾ ಸಿಗುತ್ತೆ. ಇವತ್ತು ನಮ್ಮ ಕುರುಗೋಡಿನ ಪುರಸಭೆಯಲ್ಲಿ ಅದು ಒಂದು ಕಾಂಗ್ರೆಸ್ ಕಚೇರಿ ಆಗಿದೆ ಅಂತೇಳಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಅಂತೆಲ್ಲ ತಮಗೇನು ಗೊತ್ತಿರಬಹುದು. ಒಂದು ಸರ್ಕಾರದ ಅವಧಿ ಇರುತ್ತೆ, ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಇರುತ್ತೆ. ಸೊ ರಾತ್ರಿ 10 ಗಂಟೆ ಆದ್ರೂ ಕೂಡ ಆ ಕಚೇರಿ ತೆರೆಯುತ್ತೆ. ಆ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಖಾಸಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಕುದುರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಚೀಫ್ ಆಫೀಸರ್ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ನಾನು ಒಂದೇ ಹೇಳ್ತಾ ಇದ್ದೀನಿ, ಇಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕುಂತಿಲ್ಲ. ನಿಮ್ಮ ನಡತೆ ಮತ್ತು ನಿಮ್ಮ ಏನು ನೋಡ್ತಾ ಇದ್ದೀವಿ ನಾವೆಲ್ಲ ಏನೇನು ನಡೀತಾ ಇದೆ ಕ್ಷೇತ್ರದಲ್ಲಿ ಅಂತೇಳಿ. ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಅದ್ಭುತವಾದ ಯೋಜನೆ ಜಲಜೀವನ್ ಮಿಷನ್ ಯೋಜನೆ, ಒಂದು 70 ಕೋಟಿಯ ಒಂದು ಯೋಜನೆ ಮಾನ್ಯ ಶಾಸಕರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಭಾವಚಿತ್ರ ಇಲ್ಲದೇನೆ ಭೂಮಿ ಪೂಜೆ ಮಾಡಿದ್ರು. ಆಯ್ತು, ಒಳ್ಳೇದು. ಬಟ್ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಅದು ಯಾವ ರೀತಿ ನಡೀತಾ ಇದೆ. 70 ಕೋಟಿಯ ಒಂದು ಕಾಮಗಾರಿ ಇವತ್ತು ಪೂರ್ತಿ ಕಳಪೆ ಮಟ್ಟದ ಕಾಮಗಾರಿ ನಡೀತಾ ಇದೆ. ಇವತ್ತು ಎಲ್ಲಿ ನೋಡಿರಲ್ಲಿ ರೋಡ್ಗಳನ್ನು ಅಗಿದಿದ್ರೆ, ಬಟ್ ರೋಡ್ಗಳು ಮುಚ್ಚಿಲ್ಲ. ಏನು ತಾವು ಮಾತು ಕೊಟ್ಟಿದ್ರಿ, ನಾನು ಕುರುಗೋಡಿನ ಭಗೀರಥ ಆಗ್ನತೆ ಮಾತು ಕೊಟ್ಟಿದ್ರಿ. ಸ್ವಾಮಿ, ನೀವು ಭಗೀರಥ ಅಲ್ರಿ, ಕರೆಕ್ಟಾಗಿ ಮನೆಗೆ ಒಂದು ನೀರು ಕೊಡ್ರಿ. ಇದ್ದಂತ ಟ್ಯಾಪ್ಗಳು ನೀರಿಲ್ಲ. ತಮ್ಮಲ್ಲಿ ವಿನಂತಿಸಬಹುದಷ್ಟೇ, ಪ್ರಚಾರಕ್ಕೋಸ್ಕರ ನೀವು ಮಾಡ್ತಾ ಇದ್ರಿ ಹೊರತಾಗಿ ಯಾವುದೇ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ. ಇವತ್ತು ತಮಗೆ ಗೊತ್ತಿರುವ ಹಾಗೆ ನಮ್ಮ ಪಟ್ಟಣದ ಕುರುಗೋಡು ಪಟ್ಟಣದ ನಾಡಗೋಡು ಸರ್ಕಾರದಲ್ಲಿ ಇವತ್ತು ಸಾರ್ವಜನಿಕರು ಓಡಾಡಬೇಕು
ಸರಿಯಾಗಿ ಸಾರ್ವಜನಿಕರಿಗೆ ತಾಯಂದ್ರಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲಿ ಒಂದು ಶೆಡ್ ಕೂಡ ಹಾಕಿಲ್ಲ. ಎಷ್ಟು ಅಲ್ಲಿ ಬಿಸಿಲಲ್ಲಿ ನಿಲ್ಲಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ಲಿ. ಇವತ್ತೇನು ತಮಗೆಲ್ಲ ಗೊತ್ತಿರೋ ಹಾಗೆ ಕುರುಗೋಡು ಪಟ್ಟಣದಲ್ಲಿ ಇವತ್ತೇನು ತೇರು ಬೀದಿಯಿಂದ ಎದುರು ಬಸವಣ್ಣವರಿಗೆ 4 ಕೋಟಿ ಇರುವ ಅನುದಾನದಲ್ಲಿ ಏನು ಇವತ್ತು ಭೂಮಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ರಿ. ಎಲ್ಲ ಅರ್ಧ ಕಾಮಗಾರಿ ಆಗಿದೆ. ಅದು ಯಾವುದು ಸಂಪೂರ್ಣ ಕಾಮಗಾರಿ ಆಗಿಲ್ಲ, ಸಂಪೂರ್ಣ ಗುಣಮಟ್ಟ ಕಳ್ಕೊಂಡಿದೆ. ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳಷ್ಟೇ, ಇವತ್ತೇನು ತಾಲೂಕು ಪಂಚಾಯತ್ ಇದೆ ನಮ್ಮ ಕುರುಗೋಡಿನಲ್ಲಿ, ಅದು ನೆಪ ಮಾತ್ರಕ್ಕೆ ತಾಲೂಕು ಪಂಚಾಯತಿ ಯಾವುದೇ ರೀತಿಯಿಂದ ಕಾರ್ಯಚಟುವಟಿಕೆ ನಡೆಸ್ತಾ ಇಲ್ಲ. ತಮಗೆಲ್ಲ ಗೊತ್ತಿರಬಹುದು, 15 ಹಣಕಾಸಿನ ಯೋಜನೆ ಅಡಿಯಲ್ಲಿ ಇವತ್ತೇನು ತಾಲೂಕು ಪಂಚಾಯತಿ ನಮ್ಮ ಜನಪ್ರತಿನಿಧಿ ಇಲ್ಲ. ಹತ್ತತ್ರ 4-5 ವರ್ಷ ಆಯ್ತು. ಅವ್ರು ಹಾಡಿದ್ದೆ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. ಅವರು ನಾವು ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ವಿ, ಇವತ್ತು ಅವರು ಉತ್ತರ ಕೊಟ್ಟಿಲ್ಲ ನಮಗೆ. ಅಂದ್ರೆ ಇದೇನು ಯಾರ ಒಂದು ಇದರಲ್ಲಿ ಇಡ್ತಾ ಇದ್ರಿ ನೀವು ತಾಲೂಕು ಪಂಚಾಯತಿ ಮನ್ನ ಅಧಿಕಾರಿಗಳೇ? ಎಲ್ಲಿ ನೋಡಿದ್ರೆ ಇವತ್ತು ಕುರುಗೋಡು ಮತ್ತು ಸುತ್ತಮುತ್ತ ಹಳ್ಳಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವತ್ತು ತಮಗೆಲ್ಲ ಗೊತ್ತಿರ್ಬೋದು, ಕುರುಗೋಡು ಉತ್ಸವ ಮಾಡಿದ್ರು, ಬಹಳ ಸಂತೋಷ, ನಮಗೇನಾದ್ರೂ ವಿರೋಧ ಇಲ್ಲ. ಬಟ್ ಅದು ಕುರುಗೋಡು ಉತ್ಸವ ಆಗಿಲ್ಲ, ಅದೊಂದು ಖಾಸಗಿಯ ಉತ್ಸವ ಆಗಿ ಅಂತೇಳಿ ನಾನು ಸಾರ್ವಜನಿಕರು ಮಾತಾಡ್ತಾ ಇದ್ರು. ಅವತ್ತೆಲ್ಲ ತಮ್ಮ ಕುಟುಂಬವನ್ನು ವೈಭವೀಕರಿಸಿದ್ರೆ ಹೊರತಾಗಿ ಇಲ್ಲಿ ನಮ್ಮ ಕುರುಗೋಡಿನ ಇತಿಹಾಸವನ್ನು ಜನರಿಗೆ ಮುಟ್ಟಿಸಲು ವಿಫಲರಾಗಿದ್ದೀರಿ ನೀವು. ಇವತ್ತೇನು ನಾವು 1 ಕೋಟಿ ಸ್ವಂತ ದುಡ್ಡಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಅದನ್ನ ಮಾಹಿತಿ ಹಾಕಿ ತಗೊಂಡು ಯಾವ ಒಂದು ಇಲಾಖೆ ವಹಿಸಿ ನೀವು ತಗೊಂಡಿದ್ದೀರಿ ಅಂತೇಳಿ, ಅದು ಇನ್ನೂ ಇಲ್ಲ, ನಾವು ಅನುದಾನ ಬಂದಿಲ್ಲ, ನಾವು ಬೇರೆ ಇದರಿಂದ ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ. ಅದು ಮುಂದೆ ನೋಡನ್ರಿ. ಬಟ್ ಅಲ್ಲಿ ತಮಗೆ ಗೊತ್ತಿರುವ ಹಾಗೆ ಅದು ಒಂದು ಪಕ್ಷದ ಉತ್ಸವ ಆಗಿದೆ ಹೊರತಾಗಿ ನಮ್ಮ ಕುರುಗೋಡು ಇವತ್ತು ತಮಗೆ ಹೆಮ್ಮೆಯ ಒಂದು ಕುರುಗೋಡಿದು ತಂದೆ ಆದ ಒಂದು ಇತಿಹಾಸ ಇದೆ. ಈ ಇತಿಹಾಸವನ್ನು ಉಣಬಡಿಸುವುದರಲ್ಲಿ ಶಾಸಕರು ವಿಫಲ ಆಗಿದ್ರೆ ಹೊರತಾಗಿ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಕ್ಕೆ ಉತ್ಸವ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರಬಹುದು, ಇವತ್ತು KRDB ಯೋಜನೆ ಅಡಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು 10-12 ಸಾಮೂಹಿಕ ಶೌಚಾಲಯಗಳು ನಿರ್ಮಾಣವಾದವು 2023-24 ಸಾಲಿನಲ್ಲಿ. ಅವು ಅಸಂಪೂರ್ಣವಾಗಿದ್ದಾವೆ. ಗುತ್ತಿಗೆದಾರರ ಕೇಳಿದೆ ಬಂದ್ರೆ ದುಡ್ಡು ಬಂದಿಲ್ಲ ಅಂತಾರೆ. ಅಂದ್ರೆ 23-24 ಆದಂತ ಕಾಮಗಾರಿಗಳು 26 ಬಂದ್ರು ಕೂಡ ಇನ್ನ ಸಂಪೂರ್ಣ ಆಗಿಲ್ಲ. ಅಂದ್ರೆ ಇವತ್ತು ಅಮೌಂಟ್ ಯಾಕೆ ರಿಲೀಸ್ ಆಗಿಲ್ಲ ನೀವು ಕ್ವಶನ್ ಮಾಡ್ಬೋದಿತ್ತಲ್ಲ. ಇವತ್ತೆಲ್ಲ ತಮ್ಮ ಪತ್ರಿಕೆಯಲ್ಲಿ ಕ್ಲಿಯರ್ ಬರ್ದಿದ್ದೀರಿ, ನಾನು ಹೇಳೋದೇನಿಲ್ಲ, ಸಾರ್ವಜನಿಕವಾಗಿ ಎಲ್ಲ ಮಾತಾಡ್ತಾ ಇದ್ದೀರಿ. ಇದನ್ನೆಲ್ಲ ಇದು ಬರೇ ಪ್ರಚಾರಕ್ಕೋಸ್ಕರ ಮಾಡಿದ್ದೀರಾ, ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡ್ತಾ ಇದ್ದಾರೆ ನೀವೆಲ್ಲ. ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾರಿಗಳು ತಮ್ಮಲ್ಲಿ ನೆನೆಸ್ಕೊಳ್ಳಿಷ್ಟೇ, ನೀವು ಅದು ಕಾಂಗ್ರೆಸ್ ಕಚೇರಿಯಾಗಿ ಮಾಡ್ಕೊಂಡಿದ್ದೀರಾ ಏನು ನೀವು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ತೀರಾ? ಇವತ್ತು ನಮ್ಮ ತಾಲೂಕಿನಲ್ಲಿ 12 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ತಾಲೂಕು ಪಂಚಾಯತಿ. ಅದು ನಿಮಗೆ ಬಂದಿರ್ತಕ್ಕಂಥ 15 ಹಣಕಾಸು ಯೋಜನೆ ಏನ್ ಮಾಡಿದಿರಿ? ನಾವು ಮಾಹಿತಿ ಕೊಡಕ್ ರೆಡಿ ಇಲ್ಲ. ನೀವು ಬೇಕಾದ್ರೆ ದಾಖಲೆ ಕೊಡ್ತೀವಿ, ನಾನು ಮಾಹಿತಿ ಹಾಕಿರೋದು ಕೂಡ. ನೀವು ಯಾರ ಕಪ್ಪಿ ಮುಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಇವತ್ತು ತಾಲೂಕು ಪಂಚಾಯತಿ ಒಂದು ಪುರಸಭೆ ಏನಿಲ್ಲ, ಶಾಸಕರ ಕಪ್ಪಿ ಮುಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ ಸಾರ್ವಜನಿಕ ಜನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮಾನ್ಯ ಶಾಸಕರು ಇವತ್ತೇನು ರಾಜ್ಯ ಹೆದ್ದಾರಿಗಳಂದ್ರೆ ಡಬಲ್ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಬಹಳಷ್ಟು ಇವತ್ತು ನಮಗೆ ಗೊತ್ತಿರುವ ನನ್ನ ಸಂಬಂಧಪಟ್ಟ ಹೇಳ್ತಾ ಇದ್ದೀನಿ, ಒದ್ದಟ್ಟಿಯಿಂದ ಕುರುಗೋಡು ಮುಖ್ಯ ರಸ್ತೆಯಿಂದ ಒದ್ದಟ್ಟಿಗೆ ರಸ್ತೆ ಇಲ್ಲ ಸರಿಯಾಗಿ. ಕೋಳೂರು ಕ್ರಾಸಿಂದ ಮಧುರೆ ಕ್ರಾಸಿಂದ ಮಧುರೆವರೆಗೆ ರಸ್ತೆ ಇಲ್ಲ, ಕೋಳೂರುವರೆಗೆ. ಇವತ್ತು ಚಾನಾಳಿಂದ ಅಡ್ಲಿವರೆಗೆ ರಸ್ತೆ ಇಲ್ಲ. ಇವತ್ತು ತಮಿಳು ಕಲ್ಕಂಬಿಂದ ಓರ್ಬಾಯಿಗೆ ರಸ್ತೆ ಇಲ್ಲ. ಇವತ್ತು ಮುಷ್ಟಗಟ್ಟೆ 4 ಕೋಟಿ ಅನುದಾನ ಮಾಡಿದ್ರೆ ಕಳಪೆ ಕಾಮಗಾರಿ ಎಲ್ಲ ಎದ್ದೋಗ್ಬಿಟ್ಟಿದೆ ಕಾಮಗಾರಿ. ಹಳ್ಳಿಗಳಲ್ಲಿ ಇವತ್ತು ಸಮಸ್ಯೆಗಳು ಬಹಳಷ್ಟು ನೂರಾರಿದ್ದಾವೆ. ನೀವು ಬರೇ ಹಾಕಿದಕ್ಕೆ ಡಾಂಬರ್ ಆಗ್ತದೆ. ಇದಕ್ಕಾಗ್ತದೆ ತಮ್ಮ ಉದ್ದೇಶ ಏನು? ತಮಗೆ ಗೊತ್ತಿರ್ಬೋದು, ಕೋಳೂರು ಕ್ರಾಸಿಂದ ಕುರುಗೋಡುವರೆಗೆ 6 ಕೋಟಿ ಅನುದಾನದಲ್ಲಿ ತಾವೇನು ಡಾಂಬರ್ಕರಣ ಮಾಡಿದ್ವಿ. ಇವತ್ತು ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ, ಬರೀ ಅದಕ್ಕೆ 2 ಕೋಟಿ ಖರ್ಚಾಗಿರೋದೆ, ಇನ್ನು 4 ಕೋಟಿ ದುಡ್ಡು ಎಲ್ಲಿಗೆ ಹೋಯ್ತು? ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕಂತೇಳಿ ನಮ್ಮ ಬಳ್ಳಾರಿಯ ಜನಪ್ರಿಯ ನಾಯಕರು ಮತ್ತು ಮಾಜಿ ಸಚಿವರಾದಂಥ ಬಿ ಶ್ರೀರಾಮ್ ಸರ್ ಅವರು ಸಚಿವರಿದ್ದಾಗ 100 ಬೆಡ್ ಹಾಸ್ಪಿಟಲ್ ಇರ್ಬೋದು, ತಾಲೂಕು ಪಂಚಾಯತ್ಗಳಿರ್ಬೋದು, ಇವತ್ತೇನು ಮಿನಿ ವಿಧಾನಸೌಧ ಇರ್ಬೋದು, ಇವತ್ತೇನು ನಾವೆಲ್ಲ ಕಾಮಗಾರಿಗಳಿಗೆ ಅವತ್ತು ನಮ್ಮ ಸರ್ಕಾರ ಅವಧಿಯಲ್ಲಿ ಹಣ ಬಿಡುಗಡೆ ಮಾಡಿ ಭೂಮಿ ಪೂಜೆ ನಡೀತು. ಇವತ್ತಿಗೂ ಅವು ಸಾರ್ವಜನಿಕ ಅನುಕೂಲಕ್ಕಿಲ್ಲ. ಅಂದ್ರೆ ತಮ್ಮ ಉದ್ದೇಶ ಏನು? ಚುನಾವಣೆ ಬಂದಾಗ
ಅವ್ರ ಉದ್ಘಾಟನೆ ಮಾಡಿ ಪ್ರಚಾರ ಪಡ್ಕೊ ಒಂದು ಉದ್ದೇಶ ಕಾಣ್ತಾ ಇದೆ ಅಂತ ಸಾರ್ವಜನಿಕರು ಇವತ್ತೆಲ್ಲ ಮಾತಾಡ್ತಾ ಇದ್ದಾರೆ. ಯಾಕೆ ನಿರ್ಲಕ್ಷ್ಯ? ಇವತ್ತು ಅದೇ ರೀತಿಯಾಗಿ ಇವತ್ತು ತಾಲೂಕು ಪಂಚಾಯತಿ ಯಾವುದೋ ಒಂದು ಮೂಲೆಯಲ್ಲಿ ನಡೆಸ್ತಾ ಇದ್ದಾರೆ. ಅದು ಇಡೀ ತಾಲೂಕನ್ನು ಅಭಿವೃದ್ಧಿ ಪಡಿಸುವ ಒಂದು ಹೆಡ್ ಕ್ವಾರ್ಟರ್. ಎಲ್ಲ ಕಾಮಗಾರಿ ಸಂಪೂರ್ಣವಾಗಿದೆ. ತಮ್ಮ ಗಮನಕ್ಕಿರಲಿ, ಯಾವುದೇ ಒಂದು ಅರ್ಧಬರ್ಧ ಕಾಮಗಾರಿ ಕೂಡ 100% ಬಿಲ್ ಮಾಡಿಕೊಟ್ಟಿದ್ದಾರೆ. ಅದು ಇವತ್ತು ಅದಕ್ಕೆ ಸೂಕ್ತವಾದ ರಸ್ತೆ ಇಲ್ಲ ಹೋಗಕ್ಕೆ ತಾಲೂಕು ಪಂಚಾಯತಿಗೆ. ಇವತ್ತು ಮಿನಿ ವಿಧಾನಸೌಧ ಆಯ್ತು, ಅದೆಲ್ಲ ಧೂಳು ದುಮ್ಮಿಡಿದಿದೆ. ನೀವು 2ನೇ ಸತಿ ಶಾಸಕರು, ಹತ್ತತ್ರ 7 ವರ್ಷ ಆಯ್ತು ನೀವು ಶಾಸಕರಾಗಿ, 3 ವರ್ಷ ಆಯ್ತು ಕಟ್ಟಡ ಆಗಿ. ಯಾಕೆ ಉದ್ಘಾಟನೆ ವಿಳಂಬ ಮಾಡ್ತಾ ಇದ್ದೀರಿ? ನಿಮ್ದೇ ಶಾಸಕರು, ನೀವೇ ಸಂಸದರು, ನಿಮ್ದೇ ಸರ್ಕಾರ, ಬಹಳಷ್ಟು KMF ಫಂಡ್ ಅಲ್ಲಿ ಅಮೌಂಟ್ ಇದೆ, ತಂದು ಡೆವಲಪ್ ಮಾಡ್ರಿ. ಬರೇ ಹಾಕಿದಷ್ಟಿಗೆ ಡಾಂಬರ್ ಹಾಕಿ ದುಡ್ಡು ತಗೊಂತಾರ ಹೊರತಾಗಿ ಗುತ್ತಿಗೆದಾರರು. ಇವತ್ತು ಅಂತ ಕೆಲಸಗಳು ಯಾಕೆ ಮಾಡಬಾರ್ದು? ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ಇವತ್ತು ತಾವೇನು ಮಾಡ್ತಾ ಇದ್ರಲ್ಲ, ಬರೇ ಜನಕ್ಕೆ ತೋರ್ಗಣೆ ಹೊರತಾಗಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತೆಲ್ಲ ಹಳ್ಳಿಗಳಲ್ಲಿ ಅರ್ಧಬರ್ಧ ರಸ್ತೆಗಳು ನಿರ್ಮಾಣ ಆಗಿದೆ, ಸೂಕ್ತವಾದ ಶೌಚಾಲಯಗಳಿಲ್ಲ, ಸೂಕ್ತವಾದ ರಸ್ತೆಗಳಿಲ್ಲ. ಇವತ್ತು ಬೀದಿ ದೀಪಗಳ ಬಗ್ಗೆ ಮಾತಾಡ್ತೀನಿ ನಾನು. ಇದೇನು ಐಮ್ಯಾಕ್ಸ್ ದೀಪ ಎಲ್ಲ ಕಡೆ ಕಂಪೌಂಡ್ ಕೆಟ್ಟೋಗಿದೆ, ಬೇಕಾದ್ರೆ ಹೋಗಿ ನೋಡಿ ಬರ್ಬೋದು. ತಮಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಪತ್ರಕರ್ತ ಮಾಧ್ಯಮ ದಯವಿಟ್ಟು, ಯಾಕಂದ್ರೆ ಇದು ಬೇಸಿಗೆ ಬಂತಿದ್ದು, ನೀರಿನ ಅಭಾವ ಬಹಳ ಆಗುತ್ತೆ. ಇವತ್ತು ನಮ್ಮ ಸರ್ಕಾರಿ ಸ್ವಾಮ್ಯದ ಇವತ್ತೇನು ಶುದ್ಧ ನೀರಿನ ಘಟಕಗಳು ಇದಾವಲ್ಲ, ಅರ್ಧಂಬರ್ಧ ಕಂಪ್ಲೀಟ್ ಕೆಟ್ಟು ನಿಂತಿದ್ದೇವೆ. ಇವತ್ತು ಅವರೆಲ್ಲ ನಮ್ಮ ಭಾಗದ ಹಳ್ಳಿ ಜನರು ದುಡ್ಡು 10 ರೂಪಾಯಿ 5 ರೂಪಾಯಿ ಖರೀದಿ ಕೊಟ್ಟು ನಾವು ನೀರು ಖರೀದಿ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು. ಬೇಕಾದ್ರೆ ತಾವೆಲ್ಲ ಹೋಗಿ ನೋಡ್ಬೋದು. ಶಾಲೆಗಳ ವಿಷಯ ಬಂದಾಗ ಬಹಳಷ್ಟು ಶಾಲೆಗಳು ಸ್ಥಿತವ್ಯವಸ್ಥೆಯಲ್ಲಿದ್ದಾವೆ. ನಾವು ಸರ್ಕಾರಿ ಶಾಲೆಗೆ ಪ್ರೋತ್ಸಾಹ ನೀಡ್ತೀವಿ, ನಾವು ಸರ್ಕಾರಿ ಶಾಲೆಗೆ ಉತ್ತೇಜನ ಮಾಡ್ತೀವಿ ಅಂತ ಹೇಳು ಏನು ನೀವು ವಿಧಾನಸೌಧದಲ್ಲಿ ಹೇಳ್ತಾ ಇದ್ರೆ, ಇವತ್ತು ತಮಗೆ ಗೊತ್ತಿರ್ಬೋದು, ಬಹಳಷ್ಟು ಸರ್ಕಾರಿ ಶಾಲೆಗಳು ಇವತ್ತೆಲ್ಲ ತಮ್ಮದಾದ ಒಂದು ವರ್ಚಸ್ ಕಳ್ಕೊಂಡಿದ್ದೇವೆ. ಎಲ್ಲ ಕಂಪ್ಲೀಟ್ ಕುಸ್ತು ಬೀಳೋ ಪರಿಸ್ಥಿತಿಯಲ್ಲಿ ಇದಾವೆ. ಅಷ್ಟು ಮಾನ್ಯ BO ಆಫೀಸರ್ಗೆ ಒಂದು ವಿನಂತಿಸಿದ್ದೇನೆ, ದಯವಿಟ್ಟು ಅವರಿಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಶಿಕ್ಷಕರನ್ನೇನು ನೀವು ಕಾಂಗ್ರೆಸ್ ಪ್ರಚಾರಕ್ಕಾಗಿ ಬಿಟ್ಟಿದ್ದೀರಾ? ತಮಗೆ ತೋರಿಸ್ತೀವಿ, ನಾವು ಮುಂದೆ ಮನವಿ ಸಲ್ಲಿಸಲಿದ್ದೀವಿ ತಮಗೆಲ್ಲ. ಏನಂತೇಳಿ, ಸ್ವಾಮಿ ನಿಮಗೆ ಸಂಬಳ ಕೊಡ್ತಾ ಇರೋ ಸರ್ಕಾರ, ಸಾರ್ವಜನಿಕರ ದುಡ್ಡದು. ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಕೆಲವು ಶಿಕ್ಷಕರು ಶಾಸಕರ ಪ್ರಚಾರ ಪ್ರಿಯರಾಗಿದ್ದಾರೆ. ಅಂದ್ರೆ ಶಾಸಕರ ಬಗ್ಗೆ ಇವತ್ತು ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಸ್ಪಷ್ಟವಾಗಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವರು. ಮಾನ್ಯ BO ಆಫೀಸರ್ ತಮ್ಮಲ್ಲಿ ವಿನಂತಿಗಳಿಷ್ಟೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುರುಗೋಡವರಲ್ಲಿ ದಯವಿಟ್ಟು ನೀವು ವಿಷಯವನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಬಳ್ಳಾರಿಯ DDP ಆಫೀಸರ್ಗೆ ನಾವು ಒಂದು ಮನವಿ ಕೊಡಲಿದ್ದೇವೆ, ಶಿಕ್ಷಣಾಧಿಕಾರಿ ಕೂಡ ನಾವು ಮನವಿ ಕೊಡಲಿದ್ದೇವೆ. ದಯವಿಟ್ಟು ಅವ್ರು ಯಾರೊಂದು ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ಕೆಲವು ಫೋಟೋಸ್ ಮತ್ತು ವಿಡಿಯೋಸ್ಗಳಿದ್ದಾವೆ, ಬಿಡುಗಡೆ ಮಾಡ್ತೀವಿ. ಅದನ್ನ ನಿಮಗೆ ಸರ್ಕಾರ ದುಡ್ಡು ಕೊಡ್ತಾ ಇರೋದು ನಮ್ಮ ಬಡ ಮಕ್ಕಳು, ಶಾಲೆಯ ಮಕ್ಕಳು, ವಿದ್ಯಾರ್ಥಿಗಳಿಗೆ ಉನ್ನತವಾದ ಶಿಕ್ಷಣ ನೀಡಬೇಕೆಂಬ ದೃಷ್ಟಿಯಿಂದ ನಿಮಗೆ ಕೊಡ್ತಾ ಇರೋದು. ಒಬ್ಬ ಶಾಸಕರನ್ನು ಒಪ್ಪಿಸುವ ರೀತಿ ನೀವು ಫೇಸ್ಬುಕ್ ಮತ್ತು ವಾಟ್ಸಾಪ್ ನಲ್ಲಿ ಫೋಟೋ ಹಾಕೊಂಡು ಮಾಡ್ತಾ ಇದ್ರಲ್ಲ, ನಿಮ್ಗೇನು ಮಾನ ಮರ್ಯಾದೆ ನಾಚಿಕೆ ಇದೆ ನಿಮಗೆ? ಸರ್ಕಾರ ದುಡ್ಡು ತಿಂತಾ ಇದ್ದಾರೆ, ಮಕ್ಕಳ ಶಾಪ ನಿಮಗೆ ಬಿಡಲ್ಲ. ನೀವು ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ವೇದಿಕೆ ಮುಖಾಂತರ, ದಯವಿಟ್ಟು ಇದು ಬಿಡ್ರಿ. ನಿಮ್ಗೇನು ಸಂಬಳ ಕೊಡ್ತೀರಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡೋ ಒಂದು ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಇವತ್ತು ನಾವು ಗುರುಗಳ ನಂಬಿದ್ದೀವಿ ನಾವು. ಯಾಕಂದ್ರೆ ಇವತ್ತು ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ಗುರುಕ್ಕೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೀವಿ ನಾವೆಲ್ಲ. ಅಂತ ಸ್ಥಾನ ನೀವು ಕಳ್ಕೋಬೇಡ್ರಿ. ಅವ್ರು ಯಾರಂತ ಹೇಳಿ ಮುಂದಿನ ದಿನಗಳಲ್ಲಿ ಅವ್ರ ಫೋಟೋ ವಿಡಿಯೋ ಸಮೇತ ಬಿಡುಗಡೆ ಮಾಡ್ತೀವಿ. ಕಟಿಂಗ್ಸ್ ಎಲ್ಲ ಟೋಟಲ್ ಎಲ್ಲ ಬಿಟ್ಟಿದ್ರಿ, ಆದ್ರೆ ಯಾವ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ, ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ. ಅವು ಬರೇ ಏನ್ ಹೇಳ್ತಾರೆ ಶಾಸಕರು, ಫೋನ್ ಮಾಡಿ ಸಿಗ್ತಾರೆ, ಸಂತೋಷ.
ನಾವು ಅದಕ್ಕೇನು ವಿರೋಧ ಇಲ್ಲ. ಫಸ್ಟ್ ಸ್ಥಳೀಯ ಸಮಸ್ಯೆ ಬಗ್ಗೆ ಸ್ಪಂದನೆ ಮಾಡ್ರಿ ಮಾನ್ಯ ಶಾಸಕರೇ. ಈ ರೀತಿ ಆದ್ನಪ್ಪ ಅಂದ್ರೆ ಇವತ್ತು ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಸರ್ಕಾರಿ ಶಾಲೆಯ ಅಂದ್ರೆ ಕಂಪ್ಲಿ ತಾಲೂಕಿನ ದೇವಸಮುದ್ರ ಒಂದು ಗ್ರಾಮದಲ್ಲಿ 10 ವರ್ಷದ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಗುತ್ತೆ. ಅದು ಯಾರು ಅತಿಥಿ ಶಿಕ್ಷಕರ ಮಾಡ್ತಾರೆ. ಇದಕ್ಕೆ ನೇರ ಹೊಣೆ ನಮ್ಮ BO ಆಫೀಸರ್ ಅಂತ ಹೇಳ್ತೀನಿ ನಾನು. ಏನು ಕ್ರಮ ಕೈಗೊಂಡಿದ್ದು ನೀವು? ಅದು ಹಾಗೆ 6-7 ದಿವಸ ಮೇಲೆ ಅದು ಹೊರಗೆ ಬರ್ತದೆ ವಿಷಯ. ಮೊನ್ನೆ CRP ಇರ್ಬೋದು, BRP ಇರ್ಬೋದು, BO ಇರ್ಬೋದು, ಏನು ಮಾಡ್ತಾ ಇದ್ರಿ ನೀವೆಲ್ಲ ಅದನ್ನ? ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಆದ್ನಪ್ಪ ಅಂದ್ರೆ ಹೆಂಗ್ರಿ ರಕ್ಷಣೆ? ಇದು ಬಹಳ ನೋವಿನ ಸಂಗತಿ. ಇದ್ರ ಬಗ್ಗೆ ಮೊನ್ನೆ BO ಕ್ಷೇತ್ರ ಶಿಕ್ಷಣಾಧಿಕಾರಿ ಕೂಡಲೇ ಇದ್ರ ಬಗ್ಗೆ ಆಕ್ಷನ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ತಪ್ಪಿಸಿದ ಶಿಕ್ಷೆ ಆಗಲೇಬೇಕು. ಇವತ್ತು ಒಂದು ಮುಕ್ತ ಕಂದಮ್ಮ, ಅದು ಒಂದು ಮುಕ್ತ ಕಂದಮ್ಮ ಈ ರೀತಿ ಆಗುತ್ತಂದ್ರೆ ಹೆಂಗ್ರಿ? ಯಾರು ಹೊಣೆ? ಇನ್ನು 10 ಹಲವಾರು ಸಮಸ್ಯೆಗಳು, 100 ಸಮಸ್ಯೆ ಇದೆ. ಸುಮ್ಮನೆ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೇನೆ, ಇವತ್ತು ಎಲ್ಲ ಕಡೆ ಎಲ್ಲ ಇಲಾಖೆಗಳು ಒಂದು ಕಾಂಗ್ರೆಸ್ ಇಲಾಖೆಯಾಗಿ ನಿರ್ಮಾಣವಾಗಿದ್ದಾವೆ. ಯಾರೋ ಒಬ್ಬ ನಮ್ಮ ಕಾರ್ಯಕರ್ತ ಒಬ್ಬ ಕಂಪ್ನಿಯಲ್ಲಿ ಒಂದು ಪ್ರೆಸ್ ನೋಟ್, ಒಂದು ಪ್ರೆಸ್ ಮೀಟ್ ಮಾಡ್ತಿದ್ರೆ ಒಂದೇನೋ ಒಂದು ಹೇಳಿಕೆ ಕೊಡ್ತೇನೆ, ಅವನಿಗೆ ಬೆದರಿಕೆ ಕರೆ ಹೋಗುತ್ತೆ. ಅದು ಪೊಲೀಸ್ ಇಲಾಖೆಯಿಂದ ಹೋಗುತ್ತೆ. ಅದು ಅಂದ್ರೆ ಇಲ್ಲಿ ಸಾರ್ವಜನಿಕರು ಯಾವುದೇ ರೀತಿಯಿಂದ ನಾವು ಏನು ಕೇಳಂಗಿಲ್ವಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ನಮ್ಮ ಶಾಸಕರಾದ ಮಾಜಿ ಶಾಸಕರ TS ಸುರೇಶ್ ಬಾಬು ಸರ್ ಅವರ ಅವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡಿದ್ವಿ. ನಮ್ಗೆ ಎಷ್ಟು ಸಾಧ್ಯ ಅವಾಗಿನ ಅನುದಾನ ಯಾವ ರೀತಿ ಇತ್ತು ಆ ರೀತಿ ಅನುದಾನಗಳು ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ವಿ. ಕಳೆದ ಅವಧಿಯಲ್ಲಿ ನಮ್ದು ಸರ್ಕಾರ ಇತ್ತು, ಶಾಸಕರಿದ್ರು. ನಾವು ಏನು ಮಾಡಿ ಸುಮ್ಮನೆ ಇಲ್ಲ, ಅವರು ನಮಗೆ ಅವಧಿ ಸರ್ಕಾರ ಇದೆ, ಕೆಲ ಕಾಮಗಾರಿಗಳು ಅಡ್ಡ ಬರ್ತೀವಿ. ಇವತ್ತು ನಿಮ್ಮದೇ ಸರ್ಕಾರ, ನೀವೇ ಸಂಸದರು. ಇವತ್ತು ನಮ್ಮ ಸಂಸದರ ಬಗ್ಗೆ ನಾವು ಮಾತಾಡೋದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ಇವತ್ತು ಕಾಣೆ ಆಗಿದ್ರು, ಇಲ್ಲಿ ಬಂದಿಲ್ಲ. ಅವ್ರನ್ನ ಅವರ ಅನುದಾನದಲ್ಲಿ ಏನು ನಮಗೇನು ಇಲ್ಲಿ ನಮ್ಮ ಕ್ಷೇತ್ರಕ್ಕಂತೂ ಏನು ಬಂದಿಲ್ಲ. ನಮ್ಮ ಮಾಹಿತಿ ಪ್ರಕಾರ ಏನು ಬಂದಿಲ್ಲ ಇಲ್ಲಿ. ಇವತ್ತು ನಮ್ಮ ಮಾಜಿ ಶಾಸಕರಂತ TS ಸುರೇಶ್ ಬಾಬು ಸರ್ ಅವರ ಬಗ್ಗೆ ಅವತ್ತು ನೀವು ಟೀಕೆ ಮಾಡ್ತಿದ್ರಲ್ಲ, ಇವತ್ತು ನಿಮ್ದೇ ಇದೆಯಲ್ಲ, ನೀವು ಮಾಡ್ಬೋದಲ್ಲ. ಯಾಕೆ ಮಾಡ್ಬಾರ್ದು? ಇವತ್ತು ಎಲ್ಲ ಕಡೆ ನೋಡ್ರಿ, ಎಲ್ಲಿ ಹೋದ್ರೂ ಭ್ರಷ್ಟಾಚಾರ. ತಮ್ಮ ಗಮನಕ್ಕಿರಲಿ, ಸಿಂಗೇರಿ ಮತ್ತು ಕ್ಯಾದಿಯಾಳ್ ಮತ್ತು ಡಿ ಕಗ್ಗಲ್, ದಮೂರ್ ಕಗ್ಗಲಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಆಗುತ್ತೆ. ಸಾರಿ, ಗ್ರಾವೆಲ್. ನಾನು ಹಲವು ಬಾರಿ ನಾನು ಯಾರೋ ವಿಲೇಜ್ ಅಕೌಂಟ್ ಇರ್ಬೋದು, RS ಸಾಹೇಬ್ ತಹಸೀಲ್ದಾರ್ ಅವರಿಗೂ ಎಲ್ಲರಿಗೂ ಮನವಿ ಮಾಡಿದ್ವಿ. ಬಟ್ ಅಷ್ಟೇ ನಾವು ಹೇಳಿದಾಗ ಅನಿಸಿಟ್ಟು ಮತ್ತೆ ಅದು ನಡೀತಾ ಇದೆ. ಇವತ್ತು ಸರ್ಕಾರ ಒಂದು ಪರ್ಮಿಟ್ ಕೊಡುತ್ತೆ, ಇಲ್ಲಿ ನೀವು ಮಾಡಬೇಕು ಗಣಿಗಾರಿಕೆ ಅಂತ. ಅದು ಬಿಟ್ಟು ಸರ್ಕಾರಿ ಭೂಮಿನೆಲ್ಲ ಗುಳ ಮಾಡಿದ್ದಾರೆ, ಏನು ಉಳಿಸಿಲ್ಲ ಅಲ್ಲಿ. ಸುಮಾರು ಅಂತ ಹೇಳ್ಬೇಕಂತ ಸುಮಾರಾಗಿ ಒಂದು 15-20 ಅಡಿ ಒಳಗೆ ತೆಗೆದಿರಲ್ಲಿ. ಇವತ್ತೇನು ಕೇಂದ್ರ ಸರ್ಕಾರದ ನಮ್ಮ MA ಪ್ರಧಾನಿ ಅಂತ ನರೇಂದ್ರ ಮೋದಿ ಅವರು ನಮ್ಮ ಬಡವರಿಗೆ ಹಸಿವು ಇರಬಾರ್ದು ಎಂಬ ದೃಷ್ಟಿಯಿಂದ 5 kg ಅಕ್ಕಿ ಕೊಟ್ಟರು. ಇಲ್ಲಿ ರಾಜ್ಯ ಸರ್ಕಾರ ಅವರು ದುಡ್ಡು ರೂಪದಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಅದು 5 kg ಅಕ್ಕಿ ಏನಾಗ್ತಾ ಇದೆ ತಮಗೆಲ್ಲ ಗೊತ್ತಿರೋ ವಿಷಯ. ಕಾಳು ಸಂತೆಯಲ್ಲಿ ಬೀದಿ ಮಾರ್ತಾ ಇದ್ದಾರೆ ಅದನ್ನು. ಆದ್ರೆ ಯಾರು ಕೃಪಾ ಕಟಾಕ್ಷಿದು, ಯಾರೇನಿದೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಅಕ್ರಮ ಮಟ್ಕಾ ದಂಧೆ ಎಕ್ಕಿಲ ನಡೀತಾ ಇದೆ ನಮ್ಮ ತಾಲೂಕಿನಲ್ಲಿ. ಅಕ್ರಮ ಮಟ್ಕ ಎಕ್ಕಿಲ ನಡೀತಾ ಇದೆ. ಏನು ಪೊಲೀಸ್ ಇಲಾಖೆ ವೈಫಲ್ಯವೋ, ಜನಪ್ರತಿನಿಧಿಗಳ ವೈಫಲ್ಯವೋ ಏನು ನಮಗೆ ಗೊತ್ತಾಗ್ತಾ ಇಲ್ಲ. ಇಸ್ಪೇಟ್ ತಮಗೆಲ್ಲ ಗೊತ್ತಿರ್ಬೋದು. ಅದು ಇಸ್ಪೇಟ್ ನಾನು ಹೇಳ್ಬಿಟ್ಟನಪ್ಪ ಅಂದ್ರೆ ನಮಗೆ ಬಹಳ ನೋವಾಗುತ್ತೆ. ಒಳ್ಳೆ ಜವಾಬ್ದಾರಿ ಇರ್ತಕ್ಕಂಥ ಏನು ವ್ಯಕ್ತಿಗಳೇ ನಡೆಸ್ತಾ ಇದ್ದಾರೆ ನನ್ನ. ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ವರ್ಗಾವಣೆ ವಿಷಯ ಬಂದಲ್ಲಿ ಅದು ಏಕೋ ಗೊತ್ತಿಲ್ಲ. ವರ್ಗಾವಣೆ 2 ವರ್ಷಕ್ಕೆ 3 ವರ್ಷಕ್ಕೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅದು ಏನು ಕೇಳಿದಪ್ಪ ಅಂದ್ರೆ ಅವ್ರ ಅಧಿಕಾರಿಗಳು ಬೇರೆ ರೀತಿ ಹೇಳ್ತಾರ. ಅದು ಮುಂದಿನ ದಿನಗಳಲ್ಲಿ ಹೇಳ್ಬೇಕಾಗುತ್ತೆ ಏನಂತೇಳಿ. ವರ್ಗಾವಣೆ ಅಂತೂ ಬಹಳಷ್ಟು ಅದೊಂದು ಕೂಡ ದಂಧೆ ಆಗಿದೆ. ನಾನು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಏನಿವತ್ತು ತಾವೇನು
ತಮಗೇನು ಇವತ್ತೇನು ಅಧಿಕಾರ ಇವತ್ತೇನು ಅಂದರೆ ತಾವು ಜವಾಬ್ದಾರಿ ಏನಿದೆ ದಯವಿಟ್ಟು ಪಕ್ಷಾತೀತವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ವೈಯಕ್ತಿಕ. ಯಾಕಂದ್ರೆ ಇವತ್ತು ಸರ್ಕಾರ ಅವ್ರದಿರ್ಬೋದು, ನೆಕ್ಸ್ಟ್ ಸರ್ಕಾರ ನಮಗೆ ಬರ್ಬೋದು. ಒಂದು ಪಕ್ಷಕ್ಕೆ, ಯಾವುದೇ ಪಕ್ಷಕ್ಕೆ ನೀವು ಸೀಮಿತವಾಗಿ ನೀವು ಕೆಲಸ ಮಾಡಬಾರ್ದು. ದಯವಿಟ್ಟು ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಇವತ್ತು, ನಮ್ಮ ಬಿಜೆಪಿ ಕಾರ್ಯಕರ್ತರು ನಾವೇನು ಕುಗ್ಗಿಲ್ಲ ಅನ್ಕೊಂಡಿರ್ಬೇಕು. ಕುಗ್ಗಿರೋದು ನಾವು ಕುಗ್ಗಿಲ್ಲ. ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ, ನಮ್ದೇ ಆದ ಇತಿಹಾಸ ಇದೆ, ನಮ್ದಾದ ವರ್ಚಸ್ಸಿದೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು 4 ಸತಿ ಮುಖ್ಯಮಂತ್ರಿ, 3 ಸತಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ದೇಶಾದ್ಯಂತ ನಮ್ಮದೇ ಆದ ಒಂದು ಸರ್ಕಾರಗಳಿದ್ದಾವೆ. ಇವತ್ತು ಕಾಂಗ್ರೆಸ್ ಸರ್ಕಾರ, ಒಂದು ತೆಲಂಗಾಣ, ಒಂದು ಕರ್ನಾಟಕ, ಇನ್ನು ಒಂದು ಹಿಮಾಚಲ ಪ್ರದೇಶ, 3 ಕಡೆ ಇದೆ. ಇವತ್ತು ನಮ್ಮ ಬೇರೆ ಒಂದು ರಾಜ್ಯಗಳಲ್ಲಿ ಕೂಡ ನಾವು ಬಹಳಷ್ಟು ಆಡಳಿತ ಮಾಡಿ ಒಳ್ಳೆ ಆಡಳಿತ ನೀಡ್ತಾ ಇದ್ದೀವಿ. ಮುಂದಿನ ಒಂದು ಚುನಾವಣೆಯಲ್ಲಿ ನಮ್ಮದೇ ಶಾಸಕರು ಗೆಲ್ತಾರೆ, ನಮ್ಮದೇ ಸರ್ಕಾರ ಬರುತ್ತೆ. ನಮ್ಮ ದೇಶಕ್ಕೆ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಕಂಡಂತ ವಿಕಸಿತ ಭಾರತ ಒಂದು ಏನು ನಾವು ಕಲ್ಪನೆ ಇದೆ, ಆ ಕಲ್ಪನೆ ಅವರ ಕನಸನ್ನು ನನಸು ಮಾಡಲು ನಮ್ಮ ಭಾರತೀಯ ಜನತಾ ಪಾರ್ಟಿ ಕುರುಗೋಡು ಮಂಡಲ ಯಾವತ್ತಿಗೂ ನಾವು ಜೊತೆಗಿರ್ತೀವಿ. ನಮ್ಮ ಜನಪ್ರಿಯ ನಾಯಕರಾದ TS ಸುರೇಶ್ ಸಾರ್ ಅವರ ಜೊತೆಗಿರ್ತೀವಿ. ನಾವು ಯಾವತ್ತಿಗೂ ಅನ್ಕೊಂಡಿರ್ಬೋದು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಹೊರಗಡೆಲ್ಲ. ಇವತ್ತು ಎಲ್ಲೂ ಇಲ್ಲ, ಇವತ್ತು ಬಿಜೆಪಿ ಕಾರ್ಯಕರ್ತರು ನಾವೆಲ್ಲಿ ಕುಗ್ಗಿಲ್ಲ. ಇಡೀ ದೇಶದಲ್ಲೇ ನಮ್ದು ಹೆಮ್ಮೆಯಾಗಿ ಬೆಳೆದಿದೆ, ಕುಗ್ಗ ಪ್ರಶ್ನೆನೇ ಇಲ್ಲ. ಅದಕ್ಕೆ ಕಾಲ ಕೂಡಿ ಬರುತ್ತೆ, ಕೂಡಿ ಬಂದ ನಾವು ಬರ್ತೀವಿ. ಚುನಾವಣೆ ನಡೆಸನ್ರಿ, ಜನದ ಹತ್ರ ಹೋಗನ್ರಿ, ಜನ ತೀರ್ಪಿಗೆ ನಾವು ತಲೆ ಬಾಗಲೇಬೇಕಾಗುತ್ತೆ. ನಾವು ಯಾವುದೇ ರೀತಿಯಿಂದ ನಮ್ಮ ಅವಧಿಯಲ್ಲಿ, ನಮ್ಮ ಶಾಸಕರಾದ TS ಸುರೇಶ್ ಬಾಬು ಸರ್ ಅವಧಿಯಲ್ಲಿ ಯಾವುದೇ ನಾವು ಅಕ್ರಮ ಮಾಡಿಲ್ಲ, ಅಕ್ರಮಕ್ಕೆ ನೊಂದಿಗೆ ಅವಕಾಶ ಕೊಟ್ಟಿಲ್ಲ, ಅವು ಕಳಪೆ ಕಾಮಗಾರಿ ಮಾಡಿಲ್ಲ, ಅವು ಯಾವ ಅಧಿಕಾರಿಗಳು ನಾವು ನಮ್ಮ ಹತೋಟಿಗೆ ಇಟ್ಕೊಂಡಿಲ್ಲ. ನಾವು ಸಾರ್ವಜನಿಕ ಮುಕ್ತವಾಗಿ ನಾವು ಅಧಿಕಾರ ಮಾಡಿದ ಹೊರತಾಗಿ ನಾವು ಸಾರ್ವಜನಿಕರಿಗೆ ಮತ್ತು ಬೇರೆ ಪಾರ್ಟಿಯವರಿಗೆ ತೊಂದರೆ ಕೊಡೋ ರೀತಿ ನಾವು ಕೆಲಸ ಮಾಡಿಲ್ಲ. ನಾವು ದಯವಿಟ್ಟು ಇಷ್ಟೇ. ಇವತ್ತು ಪತ್ರಿಕಾಗೋಷ್ಠಿ ಕರೆಯಲು ಕಾರಣ, ಇವತ್ತು ಪುರಸಭೆ ಕೂಡ ನಮ್ಮ ಪಕ್ಷದ ಇಂದ ಗೆದ್ದಂಥ ಏನು ಸದಸ್ಯರುಗಳಿಗೆ ಒಂದಲ್ಲಿ ಏನು ಅನುದಾನ ಅಂತ ಬಂದಲ್ಲಿ ಮಲದಾಯಿ ತೋರಣೆ ಮಾಡ್ತಾ ಇದ್ದಾರಂತೆ. ಕಾಲ ಹಿಂಗಿರಲ್ಲ. ಇವತ್ತು ನೀವಿರ್ಬೋದು, ನೆಕ್ಸ್ಟ್ ನಾವು ಬರ್ಬೋದು. ದಯವಿಟ್ಟು ಅದು ಪಕ್ಷಪಾತ ಬೇಡ. ಯಾಕಂದರೆ ಅದು ಜನಪ್ರತಿನಿಧಿಗಳು ಇವತ್ತೆಲ್ಲರೂ ಒಂದೇ. ಯಾಕಂದರೆ ಅವರವರು ವಾರ್ಡ್ಗಳು ಅಭಿವೃದ್ಧಿ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಮಾನ್ಯ ಚೀಫ್ ಆಫೀಸರ್ ವಿನಂತಿಸ್ಕೊಳ್ಳೋದಷ್ಟೇ, ಪಕ್ಷಪಾತ ಮಾಡಬೇಡ್ರಿ ಕೆಲಸ. ನಿಮ್ಮದು ದೊಡ್ಡ ಒಂದು ಇತಿಹಾಸನೇ ಇದೆ. ಎ ಖಾತಾ ಬಿ ಖಾತಾ ಒಂದು ಏನು ಬಿಟ್ಟಿದ್ದಾರಲ್ಲ, ದುಡ್ಡು ಕೊಟ್ಟರೆ ಎಲ್ಲ ಖಾತೆ ಸಿಗುತ್ತೆ ಅಂತೇಳಿ ನಮ್ಮ ಸ್ಥಳೀಯರೆಲ್ಲರೂ ಮಾತಾಡ್ತಾ ಇದ್ದಾರೆ. ಪುರಸಭೆ ಅದು ಕಾಂಗ್ರೆಸ್ ಕಚೇರಿ ಆಗಿದೆ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈ ಮೂಲಕ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ. ಮುಂದೆ ಇದೇ ರೀತಿ ಆದ್ಯಪ್ಪ ಅಂದರೆ ನಾವು ನಮ್ಮ ಪಕ್ಷದಿಂದ ಇವತ್ತು ಇಲ್ಲಿ ನಮ್ಮ ಕುರುಗೋಡಲ್ಲಿ ಮಾಡಿದ್ದೀವಿ, ತಮ್ಮ ಪುರಸಭೆಯ ಮುಂದೆ ಪ್ರತಿಭಟನೆ ಮಾಡ್ತೀವಿ, ನಾವು ಧರಣಿ ಕುಂದಿರ್ತೀವಿ. ನಾವು ಪುರಸಭೆ ಅಂದೆಲ್ಲ ತಾಲೂಕು ಪಂಚಾಯತಿ ತಮಗೆ ಗೊತ್ತಿರ್ಬೋದು. ನಾನು ಎಲ್ಲ ರೀತಿಯಿಂದ ನಾವು ಮಾಹಿತಿ ಹಾಕಿದ್ದೇನೆ. ಇವತ್ತಿಗೂ ಒಂದು ಮಾಹಿತಿ ಕೊಟ್ಟಿಲ್ಲ. ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಇವತ್ತು ಡಾಕ್ಯುಮೆಂಟ್ ಸಮೇತ ನಾಲ್ಕಿದೆ ಕೊಟ್ಟಿರೋ ಯಾಕೆ ಕೊಡ್ತಾ ಇಲ್ಲ? ಇವಾಗ ತಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾಕೆ ಕೊಡಬಾರ್ದು? ಸ್ಪಷ್ಟವಾಗಿ ಕೇಳಿದ್ದೀನಿ, ಒಂದೆರಡು ಪಾಯಿಂಟ್ ಹೇಳ್ತೀನಿ ನೋಡ್ರಿ. ಕುರುಗೋಡು ತಾಲೂಕು ಪಂಚಾಯತಿ ಕಚೇರಿ ವೆಚ್ಚಕ್ಕಾಗಿ ಬಿಡುಗಡೆಯಾದ ಮೊತ್ತ 2023-25 ಸಾಲಿನ ಕಚೇರಿಗಾಗಿ ಸಾಮಗ್ರಿ ಖರೀದಿ ಮಾಡಿದಲ್ಲಿ ಫೋಟೋ ಹಾಗೂ ರಸೀದಿಗಳನ್ನು ದೃಢೀಕರಿಸಿ ನೀಡಬೇಕೆಂದು ನಾನು 23/9/2020 ಮನವಿ ಮಾಡಿರ್ತೀನಿ. ನಾನು ಮತ್ತೆ ಮೇಲ್ಮನವಿ ಕೂಡ ಮಾಡಿದ್ದೀನಿ. ನಾನು ಇವತ್ತು ಕೊಟ್ಟಿಲ್ಲ. ಇದು ಒಂದು ಡಾಕ್ಯುಮೆಂಟ್ಸ್, ಇದೆಲ್ಲ ಅಕ್ನಾಲಜ್ಮೆಂಟ್ ಸಮೇತ ಎಲ್ಲ ಇದೆ. ನಾನು ಇನ್ನೊಂದು ಕೂಡ ಹೇಳ್ತೀನಿ ನೋಡ್ರಿ. ಕುರುಗೋಡು ತಾಲೂಕು ಪಂಚಾಯಿತಿ ವ್ಯಾಪ್ತಿ ಬರುವ ಅಂಗನವಾಡಿ ಕೇಂದ್ರಗಳಿಗೆ ಟಿವಿ ಸರಬರಾಜು ಮಾಡಿರ್ತಾರೆ. ಕೆಲವು ಅಂಗನವಾಡಿ ಸೆಲೆಕ್ಟೆಡ್ ಖರೀದಿ ಮಾಡಿದ್ದಲ್ಲಿ ವಿತ್ ರಸೀದಿಯನ್ನು ದೃಢೀಕರಿಸಿ ನೀಡಬೇಕೆಂದು ನಾನು 27/9/2020 ಮನವಿ ಮಾಡ್ತಿದ್ದು ರಿಪ್ಲೈ ಬಂದಿಲ್ಲ.
ಅಂದ್ರೆ ಇಲ್ಲಿ ಫ್ರಾಡ್ ಇದೆ ಅಂತ ಅರ್ಥ. ಅದೇ ರೀತಿಯಾಗಿ ನೋಡಿ, ಮುಖ್ಯವಾದ ವಿಷಯ, ಹ್ಯಾಂಡಿಕ್ಯಾಪ್ಟ್ ಅಮೌಂಟ್ ಕೂಡ ಬಿಟ್ಟಿಲ್ಲ ಇವರು, ಅಂಗವಿಕಲರ ಅಮೌಂಟ್ ಕೂಡ ಬಿಟ್ಟಿಲ್ಲ. 2021ರಿಂದ 25ರವರೆಗೆ SC ST ಅಂಡ್ ವಿಕಲಚೇತನ ಎಷ್ಟು ಅನುದಾನ ಬಂದಿದೆ, ಎಷ್ಟು ಖರ್ಚಾಗಿದೆ ಎಂದು ಎಲ್ಲ ಗ್ರಾಮ ಪಂಚಾಯತಿಗಳ ದಾಖಲೆ ಸಮೇತ ದೃಢೀಕರಿಸಿ ನೀಡಬೇಕೆಂದು ನಾನು ಮಾನ್ಯ IO ಸಾಹೇಬರಿಗೆ ಮನವಿ ಮಾಡಿದ್ದೇನೆ. ಬಟ್ ಯಾವುದು ರಿಪ್ಲೈ ಇಲ್ಲ, ಎಲ್ಲ ಅವ್ರದ್ದು ಅಗ್ರಾಂಡ್ಮೆಂಟ್. ಇನ್ನೊಂದು ಮುಖ್ಯವಾದ ಪಾಯಿಂಟ್, 2023-25 ಸಾಲಿನ ಕುರುಗೋಡು ತಾಲೂಕು ಪಂಚಾಯತಿ ರಾಜ್ಯ ಹಣಕಾಸು ಅಂದ್ರೆ 15 ಫೈನಾನ್ಸ್ ಅಭಿವೃದ್ಧಿ ಅನುದಾನ ಅನುಮೋದನೆಗೊಂಡ ಕ್ರಿಯಾ ಯೋಜನೆ ದೃಢೀಕರಿಸಿ ಇವತ್ತು ಕೊಟ್ಟಿಲ್ಲ. ಯಾಕೆ ಕೊಡಬಾರ್ದು ಕ್ರಿಯಾ ಯೋಜನೆ? ಅವರು ಇವತ್ತಿ ಕೊಟ್ಟಿಲ್ಲ. ಅವರು ನಿರ್ಲಕ್ಷ್ಯ ಸರಿಯಾಗಿ ಹೋಗಂಗಿಲ್ಲ. ನಾವು ಬಿಜೆಪಿ ಕಾರ್ಯಕರ್ತರು ಅಂತಂದ್ರೆ ಅವ್ರಿಗೆ ಒಂಥರ ಏನು ಇದಾದಂಗೆ ಆಗಿದೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅವರು. ಇನ್ನೊಂದು ನೋಡಿ, ಕುರುಗೋಡು ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತಿ ಅಂದ್ರೆ 2024 ತಾಲೂಕು ಪಂಚಾಯತಿ IO ಒಂದು ಲಾಗಿನ್ ನಡೆಯಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಮಾಹಿತಿ ಕೇಳಿದ್ದೀನಿ. ಕಂಪಲ್ಸರಿಗೆ ಯಾವುದೇ ಗ್ರಾಮ ಪಂಚಾಯತಿ ಈಗ ನಾವು ಅಪ್ಲೈ ಮಾಡಿದ್ರೆ ಕಂಪಲ್ಸರಿ IO ಲಾಗಿನೇ ಬರ್ತದೆ. ಇವಾಗ ನಿಮ್ಮ ಲಾಗಿನಾಗ ಎಷ್ಟು ನೀವು ಬಿಡುಗಡೆ ಮಾಡಿ, ಯಾವ ಗ್ರಾಮ ಪಂಚಾಯತಿ ಎಷ್ಟೆಷ್ಟು ಕೊಟ್ಟಿದ್ದು ನಾನು ಕೇಳಿದ್ದೀನಿ. ಇವತ್ತಿಗೆ ಒಂದು ಉತ್ತರ ಕೊಟ್ಟಿಲ್ಲ ಅವರು. ಅಂದ್ರೆ ಏನು ಅಷ್ಟು ನಿರ್ಲಕ್ಷ್ಯನ ನಮ್ದು. ಅವ ಇನ್ನೊಂದು ನೋಡ್ರಿ, ಇದೆ ಇನ್ನು ಬಹಳಷ್ಟು ಸುಮಾರಾಗಿ ಕೊಟ್ಟಿದ್ದೀವಿ ನಾವು. ಅವರು ನಮಗೆ ಒಂದು ಯಾವುದೇ ದಾಖಲೆ ನೀಡಿಲ್ಲ. ಇದು ಎಷ್ಟು ಸರಿ? ನಾವು ನೋಡಿ ಸುಮಾರು ಹತ್ರ ಒಂದು 8-10 ನಾನು ಕೇಳಿದ್ದೀನಿ. ನಾನು ಒಬ್ಬರು ನನಗೆ ಕಾಲ್ ಮಾಡ್ತಾರೆ ತಾಲೂಕು ಪಂಚಾಯತ್, ಯಾಕಣ್ಣ ಈಗೇನೇನು ಕೇಳಿದೆ ಅಂತ. ನಾನು ಒಬ್ಬ ಪ್ರಜೆ, ಈ ತಾಲೂಕಿನ ಪ್ರಜೆ. ನನಗೆ ಒಪ್ಪಿದೆ ಕೇಳಕ್ಕೆ. ನಾನು ಕೇಳಿರೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ನೀವು ಮಾಹಿತಿ ನೀಡಿ ಅಂತ ಹೇಳಿದ್ದೀನಿ. ಅಲ್ಲಿ ಮಾತಾಡಿದ್ರೆ ಏನು ಮಾಡ್ಕೊಳ್ತಾರೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರಂತೆ. ನಾವು ಮಾಡ್ಕೊಂಬೋದು ಗೊತ್ತಿದೆ ನಮ್ಗೆ ಏನಂತ. ಅದು ಮುಂದಿನ ದಿನ ನಾವು ಏನಂತ ನಾವು ಹೇಳ್ತೀವಿ. ನಾವು ಪಕ್ಷದ ಅಡಿಯಲ್ಲ ಏನು ಮಾಡೋಕ್ಕೆಲ್ಲ ನಾವು ಪ್ರತಿಭಟನೆಗಳು ಕಾರ್ಯಕ್ರಮಗಳು ನಾವು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಶಾಸಕರಾದ TS ಸುರೇಶ್ ಅವರ ಒಂದು ಮಾರ್ಗದರ್ಶನದ ಮೇಲೆ ನಾವು ಏನು ಮಾಡೋದು ಅದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಪುರಸಭೆಯಲ್ಲಿ ಕೂಡ ಅಕ್ರಮ ತಾಂಡ ಆಡ್ತಾ ಇದೆ. ಇದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಅಲ್ಲೇ ಧರಣಿ ಕೊಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ದುಡ್ಡು ಕೊಟ್ಟರೆ ಎ ಖಾತೆ ಕೊಡ್ತಾರೆ, ಬಿ ಖಾತೆ ಕೊಡ್ತಾರೆ, ಜನ ಸುಮ್ಮನೆ ಮಾತಾಡ್ತಾರೆ, ಕಾಮನ್ ಆಗಿದೆ. ಇವು ಸಾರ್ವಜನಿಕರಿಗೆ ಮುಕ್ತವಾಗಿರ್ಬೇಕು ಎಲ್ಲ, ಅಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗತ್ತೇಳಿ ಇವತ್ತು ನಾವು ಇವು ಇಲಾಖೆಗಳು ಮಾಡಿರೋ ಹೊತ್ತಾಗಿ ಒಬ್ಬರಿಗೆ ಸೀಮಿತ ಆಗಬಾರ್ದು. ಇವತ್ತು ತಮಗೇನೋ ಗೊತ್ತಿರ್ಬೋದು, SCP TSP ಅನುದಾನ ಎಲ್ಲ ಏನು ಸರಿಯಾಗಿ ಕಾಮಗಾರಿ ಆಗ್ತಾ ಇಲ್ಲ. ಇಲ್ಲಿ ಇದಕ್ಕೆ ಏನು ಸಮಸ್ಯೆ? ಅದೇ ನಮ್ಮ ಬೊಮ್ಮಾಯಿ ಸರ್ ಅವಧಿಯಲ್ಲಿ BJP ಸರ್ಕಾರದಲ್ಲಿ ಎಲ್ಲ ನಿಗಮಗಳಲ್ಲಿ ಕಂಪ್ಲೀಟಾಗಿ ಎಲ್ಲ ನಿಗಮಗಳು ಎಲ್ಲದಕ್ಕೂ ದುಡ್ಡು ಕೊಟ್ಟಿದೆ ನಾವು. SC ST ಇರ್ಬೋದು, OBC ಇರ್ಬೋದು, ಹಿರಶೈವಲಿಂಗಾಯತ ಇರ್ಬೋದು, ಈಡಿಗಾರ, ಉಪ್ಪಾರು, ಎಲ್ಲ ನಿಗಮಕ್ಕೂ ಕೊಡೋದು ಭಾಳಷ್ಟು ದುಡ್ಡು ಬಂದಿದ್ದು, ಭಾಳಷ್ಟು ಜನ ನೋವು ತಗೊಂಡಿದ್ರು. ಇವತ್ತಿಗೆ ಬರೀ ಒಂದು MLA 3-4 ಒಂದು MLA 3-4 ಅಷ್ಟೇ. ಇವತ್ತು ಗಂಗಾ ಕಲ್ಯಾಣ ಅನ್ನೋದು ಕನಸಾಗಿದೆ. ನಮ್ಮ ಅವಧಿಯಲ್ಲಿ ಗಂಗಾ ಕಲ್ಯಾಣ ಆಕ್ಷಣ ಇರ್ತಿಲ್ಲ. SC ST ಆಯಿತು, OBC ಎಲ್ಲ ಭಾಳಷ್ಟು ಜನ ತಗೊಂಡಿದ್ದಾರೆ ಅದು ಫಲಾನುಭವಿಗಳು. ಇವತ್ತೊಂದು ಗಂಗಾ ಕಲ್ಯಾಣ ಕಟ್ಟಬೇಕಾದ್ರೆ 2.5 ಲಕ್ಷ ರೂಪಾಯಿ ನಾವು KVಗೆ ದುಡ್ಡು ಕಟ್ಟಬೇಕು ಡೆಪಾಸಿಟ್. ಇವಾಗ ನಮ್ಮ ಅವಧಿಯಲ್ಲಿ ಇದ್ದಿಲ್ಲ ಅದು. ನಮ್ಮ ಅವಧಿಯಲ್ಲಿ ಅದೇನಿದ್ದಿಲ್ಲ. ಇಷ್ಟೆಲ್ಲ ಇದೆ ಸಮಸ್ಯೆ. ನಾನು ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿಕೊಳ್ಳೋದಿಷ್ಟೇ, ದಯವಿಟ್ಟು ನಾವೆಲ್ಲರೂ ಸ್ವಚ್ಛ ಅಂಡ್ ಸುಭದ್ರ ಕುರುಗೋಡು ನಿರ್ಮಾಣ ಮಾಡ್ಕೊಂಡು ನಿಮ್ಮ ಸಹಕಾರ ಬೇಕೇ ಬೇಕು. ಇವತ್ತೇನು ನಾವು ಪಕ್ಷಾತೀತವಾಗಿ ನೀವು ಏನೇ ಒಂದು ಮಾರ್ಗದರ್ಶನ ಮಾಡಿ ಕೂಡ ನಾವು ರೆಡಿ ಇದ್ದೀವಿ ಎಲ್ಲ ಕಡೆ ಬರೋಕ್ಕೆ. ದಯವಿಟ್ಟು ಕುರುಗೋಡನ್ನು ನಾವು ಒಂದು ಇತಿಹಾಸವುಳ್ಳ ಕುರುಗೋಡನ್ನು ನಾವು ಭಾಳಷ್ಟು ಈ ಕುರುಗೋಡನ್ನು ನಾವು ಬೇರೆ ಕಡೆ ಪರಿಚಯ ಮಾಡೋದು ಒಂದು. ಯಾಕಂದರೆ ಇವತ್ತು ಇಲ್ಲಿ ನಮ್ಮ ಇರ್ಬೋದ್ರವ್ರು ಬಂದರು, ಅವರೊಂದು ಏನೋ ಒಂದು ಫಿಲಿಮ್ ಮಾಡಿದ್ರು, ಇತಿಹಾಸ ಉಣಬಡಿಸಿರೋರು, ಅದು ಒಂದು ಇತಿಹಾಸ. ನೀವೇನು ಮಾಡಿದ್ರೆ, ನೀವು ಕುರುಗೋಡು ಉತ್ಸವ ಮಾಡಿ ನಿಮ್ಮ ಕುಟುಂಬವನ್ನು ವೈಭವೀಕರಿಸುವ ಇತಿಹಾಸ ಯಾರು ಉಣಬಡಿಸಿಲ್ಲ.
ಇನ್ನು ಅನುದಾನನೇ ಬಿಡುಗಡೆ ಆಗೋ ಮುಂಚೆ ಹೆಂಗೆ ಮಾಡ್ತಾರೆ ಇವತ್ತು ಇಲ್ಲಿ ನಾನು ಕೇಳಿಲ್ಲ. ಅದು ಯಾವ ಇಲಾಖೆ ಬರ್ತೋ ನನಗೆ ಗೊತ್ತಿಲ್ಲ ಅದು. ಅದೇ ರೀತಿಯಾಗಿ ನಾಳೆ ಇನ್ನು 3ನೇ ತಾರೀಕು ಕುರುಗೋಡು ಜಾತ್ರೆ ಇದೆ, ನಮ್ಮ ಒಂದು ಐತಿಹಾಸಿಕ ಜಾತ್ರೆ. ನಾನು ಎಲ್ಲ ಇಲಾಖೆಗೂ ಹೇಳ್ತಾ ಇದ್ದೀನಿ. ಇವತ್ತು ತಾಲೂಕು ಪಂಚಾಯತ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಅಗ್ನಿಶಾಮಕ ದಳ ಇರ್ಬೋದು, ಪೊಲೀಸ್ ಠಾಣೆ ಇರ್ಬೋದು, ಎಲ್ಲ ಇಲಾಖೆಗಳು ದಯವಿಟ್ಟು ಲಕ್ಷಾನುಗಟ್ಟಲೆ ಜನ ಸೇರ್ತಾರೆ ಇವತ್ತು. ದಯವಿಟ್ಟು ಎಲ್ಲ ಭಕ್ತರಿಗೆ ಒಳ್ಳೆ ರೀತಿಯಿಂದ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಎಲ್ಲ ಸಭೆ ಮೂಲಕ ನಾನು ಎಲ್ಲ ಇಲಾಖೆಯಲ್ಲಿ ನಾನು ಕೈ ಮುಗಿದು ಕೇಳ್ತೀನಿ. ಯಾಕಂದರೆ ನಮ್ದಾದ ಒಂದು ಐತಿಹಾಸಿಕ ನಾಡು ಕುರುಗೋಡು. ಈ ಒಂದು ಜಾತ್ರೆ ಭಾಳ ಚೆನ್ನಾಗಿ ನಡೆದ್ರೆ ನಮಗೊಂದು ಒಳ್ಳೆ ಹೆಸರು ಬರುತ್ತೆ. ಯಾವುದೇ ಪಕ್ಷಭೇದ ಬೇಡ, ದಯವಿಟ್ಟು ಎಲ್ಲ ಒಂದು ಒಳ್ಳೆ ಜಾತ್ರೆ ನಾವು ನಡೆಸ್ಕೊಟ್ರೆ ಚೆನ್ನಾಗಿರುತ್ತೆ.